ಸರ್ ಫೈನಲಿ ಆರ್ ಚಂದ್ರು ಅವರು ರಾಜಕೀಯಕ್ಕೆ ಬರ್ತಾರಾ ಅಂತ? ಮೇಡಮ್, ನನ್ನ ಭಗವಂತ ಇಲ್ಲಿವರೆಗೂ ಕರ್ಕೊಂಬಂದಿದ್ದಾನೆ. ಭಾಳ ನೀಟಾಗಿ ಇಲ್ಲಿವರೆಗೂ ಜರ್ನಿ ಕರ್ಕೊಂಬಂದಿದ್ದಾರೆ. ಮುಂದಿನ ಜರ್ನಿ ಗೊತ್ತಿಲ್ಲ. ರಾಜಕೀಯದಲ್ಲಿ ಸಾಕಷ್ಟು ಶಾಸಕರು ನನ್ನ ಸ್ನೇಹಿತರಿದ್ದಾರೆ. ನಾನು ಅಂದ್ಕೊಳ್ದೇ ಇರೋಲ್ಲ ಶಾಸಕರಾಗಿದ್ದಾರೆ. ಸೊ ಅವರು ಯೋಗ ಅದು. ಸೊ ನನಗೆ ಭಗವಂತ ಇಲ್ಲಿವರೆಗೂ ಕರ್ಕೊಂಬಂದು ಚಿತ್ರರಂಗದಲ್ಲಿ ನೀನು ಈ ಕಲಾ ಸೇವೆ ಮಾಡು ಅಂತ ಬಿಟ್ಟಿದ್ದಾರೆ. ಮುಂದೆ ಇಲ್ಲಪ್ಪ ನಿಂದು ಇನ್ನೂ ಸೇವೆ ಮುಂದಕ್ಕೆ ಬಾಕಿ ಇದೆ, ಇಲ್ಲೆಲ್ಲೋ ಬರಬೇಕು ನೀನು ಅಂತ ಅವನು ಬರೆದಿದ್ರೆ ಅದು ಆಗಬಹುದು. ಹಂಗಂತ ನನಗೇನು ಆಸೆ ಇಲ್ಲ. ಭಗವಂತ ಎಲ್ಲಿ ಪ್ಲೇಸ್ಮೆಂಟ್ ಮಾಡ್ತಾನೋ ಅಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತೀನಿ ನಾನು. ಸರ್ ನಿಮ್ಮ ಈ ಒಂದು ಬೆಳವಣಿಗೆಗೆ ನಿಮ್ಮ ತಂದೆ ತಾಯಿ ಆಶೀರ್ವಾದ ಜೊತೆಗೆ ನಿಮ್ಮ ವೈಫು ಅವರೆಲ್ಲ ಸಹಕಾರ ಇರ್ಬೋದು, ಎಲ್ಲವೂ ಕೂಡ ನಿಮ್ಮ ಬೆಳವಣಿಗೆಗೆ ಅದು ಸಹಕಾರ ನೀಡಿರುವಂಥದ್ದು. ಸೊ ಇವತ್ತು ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ವೈಫು ಏನು ಗಿಫ್ಟ್ ಕೊಟ್ಟರು ಅಂತ ಸರ್ ನಿಮಗೆ? ಇಲ್ಲ ಮೇಡಮ್ ನನ್ನ ಗಿಫ್ಟ್ಗಳ ಬಗ್ಗೆ ಎಲ್ಲ ನನಗೆ ಇಷ್ಟ ಇಲ್ಲ. ಬಟ್ ನನ್ನ ಹೆಂಡತಿ, ನಾನು ಯಾವತ್ತೂ ನನ್ನ ಪರ್ಸ್ ಇಡಲ್ಲ. ನನ್ನ ಜೇಬಲ್ಲಿ ಪರ್ಸು ಗಿರ್ಸು ಇದೆಲ್ಲ ಇಡಲ್ಲ. ನನಗೆ ದುಡ್ಡು ಅಂದರೆ ಭಯ ಜಾಸ್ತಿ. ನನಗೆ ಹಣ ಅಂದರೆ ನನಗೆ ನಿಜವಾಗ್ಲೂ ಭಯ. ಇವತ್ತು ನನಗೊಂದು ಪರ್ಸ್ ತಂದು ಪರ್ಸಲ್ಲಿ ಒಂದು 500 ರೂಪಾಯಿ ಇಟ್ಬಿಟ್ಟು, ಇನ್ನು ಮುಂದೆ ಪರ್ಸ್ ಇಟ್ಕೋ, ಪರ್ಸ್ ಇರಬೇಕು ಜೇಬಲ್ಲಿ ಅಂಥೇಳಿ ನನ್ನ ಮಿಸ್ಸಸ್ ರಾತ್ರಿ ಪರ್ಸ್ ಕೊಟ್ಟರು. ಅದು ಬೆಳಗ್ಗೆ ಇಟ್ಕೊಂಡೆ, ಯಾಕೋ ವೆಯ್ಟ್ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಅದು ಮತ್ತೆ ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟೆ ನಾನು. ಸರ್ ಫೈನಲಿ ಆರ್ ಚಂದ್ರು ಅವರು ರಾಜಕೀಯಕ್ಕೆ ಬರ್ತಾರಾ ಅಂತ? ಮೇಡಮ್, ನನ್ನ ಭಗವಂತ ಇಲ್ಲಿವರೆಗೂ ಕರ್ಕೊಂಬಂದಿದ್ದಾನೆ. ಭಾಳ ನೀಟಾಗಿ ಇಲ್ಲಿವರೆಗೂ ಜರ್ನಿ ಕರ್ಕೊಂಬಂದಿದ್ದಾರೆ. ಮುಂದಿನ ಜರ್ನಿ ಗೊತ್ತಿಲ್ಲ. ರಾಜಕೀಯದಲ್ಲಿ ಸಾಕಷ್ಟು ಶಾಸಕರು ನನ್ನ ಸ್ನೇಹಿತರಿದ್ದಾರೆ. ನಾನು ಅಂದ್ಕೊಳ್ದೇ ಇರೋಲ್ಲ ಶಾಸಕರಾಗಿದ್ದಾರೆ. ಸೊ ಅವರು ಯೋಗ ಅದು. ಸೊ ನನಗೆ ಭಗವಂತ ಇಲ್ಲಿವರೆಗೂ ಕರ್ಕೊಂಬಂದು ಚಿತ್ರರಂಗದಲ್ಲಿ ನೀನು ಈ ಕಲಾ ಸೇವೆ ಮಾಡು ಅಂತ ಬಿಟ್ಟಿದ್ದಾರೆ. ಮುಂದೆ ಇಲ್ಲಪ್ಪ ನಿಂದು ಇನ್ನೂ ಸೇವೆ ಮುಂದಕ್ಕೆ ಬಾಕಿ ಇದೆ, ಇಲ್ಲೆಲ್ಲೋ ಬರಬೇಕು ನೀನು ಅಂತ ಅವನು ಬರೆದಿದ್ರೆ ಅದು ಆಗಬಹುದು. ಹಂಗಂತ ನನಗೇನು ಆಸೆ ಇಲ್ಲ. ಭಗವಂತ ಎಲ್ಲಿ ಪ್ಲೇಸ್ಮೆಂಟ್ ಮಾಡ್ತಾನೋ ಅಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತೀನಿ ನಾನು. ಸರ್ ನಿಮ್ಮ ಈ ಒಂದು ಬೆಳವಣಿಗೆಗೆ ನಿಮ್ಮ ತಂದೆ ತಾಯಿ ಆಶೀರ್ವಾದ ಜೊತೆಗೆ ನಿಮ್ಮ ವೈಫು ಅವರೆಲ್ಲ ಸಹಕಾರ ಇರ್ಬೋದು, ಎಲ್ಲವೂ ಕೂಡ ನಿಮ್ಮ ಬೆಳವಣಿಗೆಗೆ ಅದು ಸಹಕಾರ ನೀಡಿರುವಂಥದ್ದು. ಸೊ ಇವತ್ತು ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ವೈಫು ಏನು ಗಿಫ್ಟ್ ಕೊಟ್ಟರು ಅಂತ ಸರ್ ನಿಮಗೆ? ಇಲ್ಲ ಮೇಡಮ್ ನನ್ನ ಗಿಫ್ಟ್ಗಳ ಬಗ್ಗೆ ಎಲ್ಲ ನನಗೆ ಇಷ್ಟ ಇಲ್ಲ. ಬಟ್ ನನ್ನ ಹೆಂಡತಿ, ನಾನು ಯಾವತ್ತೂ ನನ್ನ ಪರ್ಸ್ ಇಡಲ್ಲ. ನನ್ನ ಜೇಬಲ್ಲಿ ಪರ್ಸು ಗಿರ್ಸು ಇದೆಲ್ಲ ಇಡಲ್ಲ. ನನಗೆ ದುಡ್ಡು ಅಂದರೆ ಭಯ ಜಾಸ್ತಿ. ನನಗೆ ಹಣ ಅಂದರೆ ನನಗೆ ನಿಜವಾಗ್ಲೂ ಭಯ. ಇವತ್ತು ನನಗೊಂದು ಪರ್ಸ್ ತಂದು ಪರ್ಸಲ್ಲಿ ಒಂದು 500 ರೂಪಾಯಿ ಇಟ್ಬಿಟ್ಟು, ಇನ್ನು ಮುಂದೆ ಪರ್ಸ್ ಇಟ್ಕೋ, ಪರ್ಸ್ ಇರಬೇಕು ಜೇಬಲ್ಲಿ ಅಂಥೇಳಿ ನನ್ನ ಮಿಸ್ಸಸ್ ರಾತ್ರಿ ಪರ್ಸ್ ಕೊಟ್ಟರು. ಅದು ಬೆಳಗ್ಗೆ ಇಟ್ಕೊಂಡೆ, ಯಾಕೋ ವೆಯ್ಟ್ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಅದು ಮತ್ತೆ ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟೆ ನಾನು. ನಿಮ್ಮ ವೈಫೇ ಲಕ್ಷ್ಮಿ ನಿಮ್ಮ ಜೊತೆನೇ ಇರ್ತಾರೆ. ಸೊ ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ, ಇದಿಷ್ಟು ನಿರ್ದೇಶಕ ಆರ್ ಚಂದ್ರು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.